ಮುತ್ಯಾ ವಿರುದ್ಧದ ಪೋಕ್ಸೋ ಕೇಸನ್ನ ರದ್ದು ಮಾಡಿ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಕೇಸನ್ನ ರದ್ದು ಮಾಡೋದಕ್ಕೆ 2 ದಿನದ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಮುತ್ಯಾ ಭಕ್ತರು. ಪೋಷಕರು ದೂರು ನೀಡದಿದ್ರೂ ಕೂಡ ಕೇಸ್ ಹೇಗೆ ದಾಖಲಾಯಿತು, ರದ್ದು ಮಾಡಬೇಕು ಈ ಪೋಕ್ಸೋ ಕೇಸನ್ನ. ಸ್ವಯಂ ಘೋಷಿತ ದೇವಮಾನವ ಮುತ್ಯಾ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಈತ. ಪೋಕ್ಸೋ ಕೇಸ್ ದಾಖಲಾಗಿದೆ. ಯುವತಿಯೊಟ್ಟಿಗೆ ಅಸಭ್ಯ ವರ್ತನೆಯನ್ನ ತೋರಿದ್ದಾರೆ, ಅನುಚಿತ ವರ್ತನೆಯನ್ನ ತೋರಿದ್ದಾನೆ ಅಂತ ಹೇಳ್ಬಿಟ್ಟು ಇದೀಗ ಕೇಸನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಭಕ್ತರು ಆಗ್ರಹಿಸ್ತಾ ಇದ್ದಾರೆ. 2 ದಿನದ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಮುತ್ಯಾ ಭಕ್ತರು. ಅಂದ್ರೆ ಆ ಯುವತಿ ಏನ್ ಹೇಳಿದ್ದಾರೆ, ಯುವತಿ ಮೀನ್ಸ್ ಅಪ್ರಾಪ್ತ, ಇನ್ನ ಕೂಡಲೇ ಮುತ್ಯಾ ವಿರುದ್ಧದ ಕೇಸನ್ನ ಪೋಕ್ಸೋ ಕೇಸ್ ಏನಿದೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಅಪ್ರಾಪ್ತೆ ಬಾಲಕಿಯ ಮೇಲೆ ಆಗಿರುವಂತಹ ಆ ಜೊತೆಗೆ ನಡೆದುಕೊಂಡಿರುವಂತಹ ಅನುಚಿತ ವರ್ತನೆ ಏನಿದೆ ಅದರ ವಿರುದ್ಧವಾಗಿ ಕೇಸ್ ಏನ್ ದಾಖಲಾಗಿತ್ತು ಮುತ್ಯಾ ವಿರುದ್ಧವಾಗಿ, ಅದನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಭಕ್ತರು ಪಟ್ಟನ್ನು ಹಿಡಿದು ಕೂತಿದ್ದಾರೆ. 2 ದಿನಗಳ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಭಕ್ತರು. ಮುತ್ಯಾ ನೋಡಿದ್ರೆ ಹೇಳ್ತಾರೆ, ಆ ಬಾಲಕಿ ನನಗೆ ಮಗಳಿದ್ದಾಗೆ, ತಂದೆ ಮಗಳಿಗೆ ಪ್ರೀತಿ ಕೊಡೋದು ತಪ್ಪ, ನಾನು ಆ ರೀತಿಯಾಗಿ ನಾನು ನೋಡಿದ್ದು ಅಂತ ಹೇಳ್ಬಿಟ್ಟು ಮುತ್ಯಾ ರಿಯಾಕ್ಟ್ ಮಾಡಿದ್ದಾರೆ ಕೂಡ. ಆ ವಿಡಿಯೋವನ್ನ ಬೇಕಂತಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಅದು ತಂದೆ ಮಗಳ ಪ್ರೀತಿಯದು ಅಂತ ಹೇಳ್ತಿದ್ದಾರೆ ಮುತ್ಯಾ. ನಾಪತ್ತೆ ಯಾಕಾದ್ರೂ ಗೊತ್ತಿಲ್ಲ, ಕಂಪ್ಲೇಂಟ್ ರೈಸ್ ಆದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಆಗದೆ ಇರೋರು ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವಯಂ ಘೋಷಿತ ದೇವಮಾನವ ಮುತ್ಯಾ ರಿಯಾಕ್ಟ್ ಮಾಡಿದ್ದಾರೆ. ಈಗ ಭಕ್ತರು ಬಾಲಕಿಯ ಪೋಷಕರು ಯಾರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ, ಕೇಸನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು 2 ದಿನದ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಮುತ್ಯಾ ಭಕ್ತರು. ಬಾಲಕಿಯ ಹೇಳಿಕೆಯನ್ನ ಪಡೆಯದೆ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೂಡಲೇ ಮುತ್ಯಾ ವಿರುದ್ಧ ಕೇಸನ್ನ ರದ್ದು ಮಾಡಬೇಕು, ಪ್ರಕರಣವನ್ನ ರದ್ದು ಮಾಡದಿದ್ರೆ ಜಿಲ್ಲೆಯಾದ್ಯಂತ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಭಕ್ತರು.